ನಿಮಗೆಲ್ಲರಿಗೂ ತಿಳಿದಿರುವಂತೆ ಗೌರ್ಮೆಂಟ್ ಕಾಲೇಜಿನಲ್ಲಿ ಈ ವರ್ಷ ಸೀಟ್ಸ್ಗಳ ಸಂಖ್ಯೆ ಜಾಸ್ತಿಯಾಗಿದೆ. ಅದರಲ್ಲಿ NRI ಸೀಟ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಗೌರ್ಮೆಂಟ್ ಕಾಲೇಜಿನಲ್ಲಿ ಇನ್ನೂವರೆಗೂ ಯಾವ ಕಾಲೇಜಿನಲ್ಲಿಯೂ ಕೂಡ NRI ಸೀಟ್ಸ್ಗಳು ಇರ್ತಾ ಇರಲಿಲ್ಲ. ಆದರೆ ಈ ವರ್ಷ NRI ಸೀಟ್ಸ್ಗಳನ್ನು ಗೌರ್ಮೆಂಟ್ ಕಾಲೇಜಿನಲ್ಲೂ ಕೂಡ ಇನ್ಕ್ಲೂಡ್ ಮಾಡಬೇಕಂತ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಬಂದಿದೆ. ಈ NRI ಸೀಟ್ಸ್ಗಳು ಫಿಲ್ ಆಗದೇ ಇದ್ದರೆ ಅವುಗಳನ್ನು ಯಾವುದಕ್ಕೆ ಕನ್ವರ್ಟ್ ಮಾಡ್ತಾರೆ, ಯಾರಿಗೆ ಅಲಾಟ್ ಮಾಡ್ತಾರೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಅಷ್ಟೇ ಅಲ್ಲದೆ ಈ NRI ಸೀಟ್ಸ್ಗಳ ಬಗ್ಗೆ ಪೂರ್ತಿಯಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿದ್ದೇನೆ. ಆದ್ದರಿಂದ ವಿಡಿಯೋನ ಕೊನೆವರೆಗೆ ನೋಡಿ. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಕವರ್ ಮಾಡುವಂತಹ ಇಂಪಾರ್ಟೆಂಟ್ ವಿಷಯಗಳೇನೆಂದರೆ, ಮೊಟ್ಟ ಮೊದಲ ಬಾರಿಗೆ NRI ಕೋಟಾ ಸೀಟ್ಗಳನ್ನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಟೋಟಲ್ ಆಗಿ 51 ಸೀಟ್ಗಳು NRI ಸೀಟ್ಸ್ಗಳನ್ನು 8 ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈ NRI ಸೀಟ್ಸ್ಗಳಿಗೆ 25 ಲಕ್ಷ ಫೀಸನ್ನು ನಿಗದಿಪಡಿಸಿದ್ದಾರೆ. ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ NRI ವಾರ್ಡ್ ಸ್ಟೇಟಸ್ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಸೀಟ್ಗಳಿಗೆ ಎಲಿಜಿಬಲ್ ಇರ್ತಾರೆ. ಆದರೆ ಈ NRI ಸೀಟ್ಸ್ಗಳು ಭರ್ತಿ ಆಗದೇ ಇದ್ದರೆ ಅಂತಹ ಸಮಯದಲ್ಲಿ ಯಾರಿಗೆ ಅಲಾಟ್ ಮಾಡ್ತಾರೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಅಷ್ಟೇ ಅಲ್ಲದೆ ಆಲ್ರೆಡಿ ಚಾಯ್ಸ್ 1 ತೆಗೆದುಕೊಂಡು ಅಡ್ಮಿಷನ್ ಮಾಡಿಕೊಂಡಿರೋ ಕೂಡ ಈ ಒಂದು ಕಾಲೇಜಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ವೇಕೆಂಟ್ NRI ಸೀಟ್ಸ್ಗಳು ಕನ್ವರ್ಟ್ ಆಗ್ತವೆ ಮ್ಯಾನೇಜ್ಮೆಂಟ್ ಕೋಟಾ ಆಗಿ. ಅಂದರೆ 25 ಲಕ್ಷದಲ್ಲಿ ನಮಗೆ ಮ್ಯಾನೇಜ್ಮೆಂಟ್ ಕೋಟಾ ಕೂಡ ಸಿಗ್ತದೆ ಈ ಗೌರ್ಮೆಂಟ್ ಕಾಲೇಜ್ನಲ್ಲಿ. ಹಾಗಿದ್ರೆ ಬನ್ನಿ ಯಾವ ಕಾಲೇಜ್ನಲ್ಲಿ ಎಷ್ಟೊಂದು NRI ಸೀಟ್ಸ್ಗಳಿದಾವೆ ಅಂತ ತಿಳ್ಕೊಳ್ಳೋಣ. ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ 7 ಸೀಟ್ಗಳು, ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ನಲ್ಲಿ 6 ಸೀಟ್ಗಳು, ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ 6 ಸೀಟ್ಗಳು, ವಿಮ್ಸ್ ಕಾಲೇಜ್ ಬಳ್ಳಾರಿಯಲ್ಲಿ 6 ಸೀಟ್ಗಳು. ಟೋಟಲ್ ಆಗಿ ಈ ಒಂದು ಕಾಲೇಜ್ಗಳಲ್ಲಿ NRI ಸೀಟ್ಸ್ಗಳ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅದೇ ರೀತಿಯಲ್ಲಿ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ 6 ಸೀಟ್ಗಳು, ಜಿಮ್ಸ್ನಲ್ಲಿ 6 ಸೀಟ್ಗಳು, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಬೆಂಗಳೂರಿನಲ್ಲಿ 7 ಸೀಟ್ಗಳು, ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ 7 ಸೀಟ್ಗಳು. ಈ ರೀತಿ ಟೋಟಲ್ ಆಗಿ 57 ಸೀಟ್ಗಳು ಟೋಟಲ್ ಆಗಿ 8 ಕಾಲೇಜ್ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ಒಂದು ಸೀಟನ್ನು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 25 ಲಕ್ಷ ಪ್ರತಿ ವರ್ಷಕ್ಕೆ ಆಗ್ತದೆ. ಗೌರ್ಮೆಂಟ್ ಕಾಲೇಜ್ನಲ್ಲಿ 25 ಲಕ್ಷವನ್ನು ತುಂಬಿ ಪ್ರತಿ ವರ್ಷಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಈ ಒಂದು ಸೀಟ್ಗಳಿಗೆ NRI ಕೋಟಾ ನಿಮಗಿದ್ರೆ ಅವಾಗ ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ನೀವು ಪ್ರೈವೇಟ್ ಕಾಲೇಜ್ನಲ್ಲಿ NRI ಸೀಟ್ಸ್ಗಳನ್ನು ತೆಗೆದುಕೊಳ್ತೀನಂದರೆ ಪ್ರತಿ ವರ್ಷಕ್ಕೆ 40 ರಿಂದ 60 ಲಕ್ಷ ರೂಪಾಯಿ ಆಗ್ತದೆ. ಅದೇ ಗೌರ್ಮೆಂಟ್ ಕಾಲೇಜ್ನಲ್ಲಿ ಕೇವಲ 25 ಲಕ್ಷಕ್ಕೆ ನಿಮಗೆ ಗೌರ್ಮೆಂಟ್ ಕಾಲೇಜ್ನಲ್ಲಿ NRI ಕೋಟಾ ಸೀಟ್ ಸಿಗ್ತದೆ. ಆದರೆ ಈ ರೌಂಡಲ್ಲಿ ನಿಮಗೆ NRI ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಈ ಒಂದು ಸೀಟ್ಗಳು ಲಭ್ಯವಿರ್ತವೆ. ಅಕಸ್ಮಾತ್ ಆಗಿ ಈ ಸೀಟ್ಸ್ಗಳು ಭರ್ತಿ ಆಗದೇ ಇದ್ದರೆ ಅವುಗಳನ್ನು ಕನ್ವರ್ಷನ್ ಕೂಡ ನಡೀತದೆ. ಈ NRI ಸೀಟ್ಸ್ಗಳು ಕೇವಲ NRI ವಾರ್ಡ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಅವೈಲೇಬಲ್ ಇರ್ತವೆ. ಈ ವೇಕೆಂಟ್ ಸೀಟ್ಗಳು ಏನಾದರೂ ಅಲೋಕೇಶನ್ ಆಗದೆ ಉಳಿದ್ರೆ ಅವುಗಳನ್ನು ಮ್ಯಾನೇಜ್ಮೆಂಟ್ ಕೋಟಾ ಆಗಿ ಕನ್ವರ್ಟ್ ಮಾಡ್ತಾರೆ. ನೀವು ಇನ್ನೂವರೆಗೂ ಕೇಳಿರದೇ ಇರುವಂತಹ ವಿಷಯ ಈ ವರ್ಷ ನಡೀತಾ ಇದೆ. ಗೌರ್ಮೆಂಟ್ ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ, ಹೌದು, ಗೌರ್ಮೆಂಟ್ ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ 25 ಲಕ್ಷಕ್ಕೆ ಈ ವರ್ಷ ಪ್ರಪ್ರಥಮ ಬಾರಿಗೆ ನಡೀತಾ ಇದೆ. ಇದು ಕೂಡ ಕೋರ್ಟ್ನ ಆದೇಶದ ಪ್ರಕಾರ ಕರ್ನಾಟಕದಲ್ಲಿ 8 ಕಾಲೇಜುಗಳಲ್ಲಿ ಈ ಒಂದು ನಿಯಮವನ್ನು ತಂದಿದ್ದಾರೆ. KEಯಲ್ಲಿ ಮನವಿ ಮಾಡುವುದೇನೆಂದರೆ, ಈಗ ಕೆಲವೊಂದು ಜನರಿಗೆ ಈ ಕಾಲೇಜ್ಗಳು ಹಾಕ್ಕೊಂಡಿರಲ್ಲ, ಅವರಿಗೆ ಈ ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಬೇಕಾಗಿರ್ತದೆ. ಅಂಥವರು ಯಾವ ರೀತಿಯಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಈ ಒಂದು ಕಾಲೇಜ್ಗಳನ್ನು ಹಾಕ್ಕೊಳ್ಬೋದು ಎಂಬುದನ್ನು ನೀವು ಖಚಿತಪಡಿಸಬೇಕಾಗ್ತದೆ. NRIಯಿಂದ ಮ್ಯಾನೇಜ್ಮೆಂಟ್ಗೆ ಕನ್ವರ್ಟ್ ಆಗೋದ್ರಿಂದ ಈ ಒಂದು ಸೀಟ್ಗಳನ್ನು ಹಾಕೊಳ್ಳೋದಕ್ಕೆ ಎಲ್ರಿಗೂ ಕೂಡ ಅವಕಾಶವನ್ನು ಕೊಡಬೇಕಾಗ್ತದೆ. ಆದ್ದರಿಂದ ಇದರ ಬಗ್ಗೆ ಕ್ಲಾರಿಟಿ ಕೂಡ KEA ಕೊಡಬೇಕಾಗುತ್ತೆ. ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇರೋದೇನೆಂದರೆ, NRI ಕೋಟಾಗಳು ಪ್ರಪ್ರಥಮ ಬಾರಿಗೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಬಂದಿದ್ದಾವೆ. ಅದು ಕೂಡ ಕರ್ನಾಟಕದಲ್ಲಿ 51 ಸೀಟ್ಗಳು 8 ಕಾಲೇಜ್ನಲ್ಲಿ, ಅದು ಕೂಡ ಅಫೋರ್ಡೆಬಲ್ NRI ಫೀಸ್ 25 ಲಕ್ಷ ಪ್ರತಿ ವರ್ಷಕ್ಕಿದೆ. ಇದನ್ನು ಕೇವಲ NRI ವಿದ್ಯಾರ್ಥಿಗಳು ಮಾತ್ರವಲ್ಲದೆ NRI ವಿದ್ಯಾರ್ಥಿಗಳು ಅಲಾಟ್ ಆಗದೇ ಇದ್ದರೆ ಆವಾಗ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಈ ಒಂದು ಸೀಟ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಆ ಒಂದು ಸೀಟ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಯಾವ ರೀತಿ ಹಾಕಿಕೊಳ್ಬೇಕನ್ನೋದನ್ನು KEA ಕ್ಲಾರಿಟಿ ನೀಡಬೇಕಾಗಿದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.